ಎಲ್ರಿಗೂ ನಮಸ್ಕಾರ. ಆದರಣೀಯ ಶ್ರೀ ವಿಲಾಸರಾವ್ ಶಿಂದೆಯವರೇ, ಹುಬ್ಳಿ ಧಾರವಾಡ ವೆಸ್ಟ್ ಶಾಸಕರಾದ ಅರವಿಂದ್ ಬೆಲ್ಲದರವರೇ, ಡಾಕ್ಟರ್ ವಿಷ್ಣುವರ್ಧನ್ ರವರೇ, ಶ್ರೀ ಭೀಮಸೇನ್ ಕೋಕ್ರೆಯವರೇ, ಶ್ರೀ ಪ್ರಕಾಶ್ ಸೊಬ್ರೋದರವರೇ, ಡಾಕ್ಟರ್ ಮಂಜುನಾಥ್ ರವರೇ, ಶ್ರೀ ಕಾಶಿನಾಥ್ ರವರೇ, ಶ್ರೀ ಸುಭಾಷ್ ಆಕಲ್ವಾಡಿರವರೇ, ಶ್ರೀ ಪ್ರಮೋದ್ ಗಾಂವ್ಕರ್ ಅವರೇ, ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ಎಲ್ಲ ಈ ಮ್ಯಾಂಗೋ ಗ್ರೋವರ್ಸ್ ಅಸೋಸಿಯೇಷನ್ ಆಫೀಸ್ ಬೇರರೇ, ಮಾಧ್ಯಮದ ಮಿತ್ರರೇ, ಆಮೇಲೆ ಲಾಸ್ಟ್ ಬಟ್ ಲೀಸ್ಟ್ ಅಲ್ಲ, ಈ ಕಾರ್ಯಕ್ರಮದ ರೂವಾರಿಗಳು, ನನ್ನ ನೆಚ್ಚಿನ ರೈತ ಬಂಧುಗಳೇ. ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ, ಬೈ ವಾಚ್ 10 ನಿಮಿಷ ಮಾತಾಡ್ತೀನಿ. ಯಾಕೆಂದರೆ ನನಗಿಂತ ಹಿರಿಯರು ಅನುಭವಿಗಳು ಭಾಳಷ್ಟು ಮಾತಾಡಿದ್ದಾರೆ. ನಾನು 3 ವಾರದ ಹಿಂದೆ ಸರ್ಕಾರ ನನ್ನನ್ನು ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಲಿಮಿಟ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಆ 3 ವಾರದಲ್ಲೇ ಸಾಕಷ್ಟು ಬದಲಾವಣೆಗಳನ್ನ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ಫ್ಯಾಕ್ಟ್ ನನಗೆ 2 ದಿವಸದಿಂದ ಆರೋಗ್ಯ ಸರಿ ಇರಲಿಲ್ಲ, ಸಿಕ್ಕಾಪಟ್ಟೆ ಸೋರ್ ಥ್ರೋಟು, ಜ್ವರ ಇತ್ತು. ಆದರೂ ನಾನು ನಿಮ್ಮನ್ನೆಲ್ಲ ನೋಡಲೇಬೇಕು ಅಂತ ಬಂದಿದ್ದೀನಿ. 2 ಕಾರಣ. ನಾನು ವೃತ್ತಿಯಲ್ಲಿ ವೈದ್ಯನಾಗಿದ್ರೂ ನನ್ನ ಹಿನ್ನೆಲೆ ರೈತಾಪಿ ಕುಟುಂಬ. ನಮ್ಮ ತಂದೆ ರೈತರು. ನಾವು ಮೂಲತಃ ಕೋಲಾರ ಜಿಲ್ಲೆನವರು. ಕೋಲಾರ ಅಂತಂದರೆ ನಿಮ್ಗೆ ಗೊತ್ತಿದೆ, ಮಿಲ್ಕ್ ಆ್ಯಂಡ್ ಸಿಲ್ಕ್ ಸಿಟಿ, ದ ಗೋಲ್ಡನ್ ಸಿಟಿ ಆಫ್ ಕರ್ನಾಟಕ. ಅಂದರೆ ಹಾಲು, ರೇಷ್ಮೆ ಮತ್ತು ಬಂಗಾರದ ಸಿಟಿ, KGF. ನಾವು ಶ್ರೀ ವಿಲಾಸರಾವ್ ಶಿಂದೆಯವರು ಹೇಳ್ದಂಗೆ ನನ್ನ ತಂದೆಯವರು ರೈತರು. ಸರಿಸುಮಾರು ಅವರು 2011ರಲ್ಲಿ ಕಾಲವಾದರು. ಅವರು ಇರೋ ತನಕ 63 ವರ್ಷ ರೈತಾಪಿ ಕುಟುಂಬ. ಬರೀ 1.25 ಎಕರೆ ಜಮೀನು. ವಿ ಆರ್ ಆಲ್ ಸ್ಮಾಲ್ ರೈನ್ ಡಿಪೆಂಡೆಂಟ್ ಫಾರ್ಮರ್ಸ್, ಆ ರೈನ್ ಫೆಡ್ ಫಾರ್ಮರ್ಸ್. ಎಸ್ಪೆಷಲಿ ಕೋಲಾರ ಚಿಕ್ಕಬಳ್ಳಾಪುರ ಏನು ಜಿಲ್ಲೆ ಇದೆ, ಅವಿಭಾಜ್ಯ ಜಿಲ್ಲೆ, ನಮಗೆ ಮೇಲೆಯಿಂದ ನೀರು ಬಂದರೆ ಮಾತ್ರ ನೀರು. ವಿ ಆರ್ ನಾಟ್ ಕನೆಕ್ಟೆಡ್ ಬೈ ಎನಿ ಕೆನಾಲ್ಸ್, ಎನಿ ರಿವರ್ಸ್. ದೆರ್ ಈಸ್ ನೋ ವಾಟರ್ ಸೋರ್ಸ್. ಇವತ್ತೂ 1100, 1500, 2000 ಅಡಿ ತನಕ ನೀರಿಲ್ಲ. ಆದರೂ ವರ್ಷದಲ್ಲಿ 1 ಫಾರ್ಮರ್ ಸೂಯಿಸೈಡು ನಮ್ಮಲ್ಲಿ ರಿಪೋರ್ಟ್ ಆಗಲ್ಲ. ಅದೇ ವಿಶೇಷತೆ. ಆಮೇಲೆ ನಮ್ಮ ವಿಶೇಷತೆ ಏನಂದರೆ, ಕೋಲಾರದಲ್ಲಿ ಮಲ್ಟಿಪಲ್ ಕ್ರಾಪಿಂಗ್ ಅಂತ. ಈಗ ನನ್ನ ತಂದೆಯವ್ರನ್ನೇ ತೊಗೊಂಡ್ರೆ ಎಕ್ಸಾಂಪಲ್, ಎಲ್ಲರೂ ಅದೇ ಥರ ಮಾಡೋದು. ಮಲ್ಟಿಪಲ್ ಕ್ರಾಪಿಂಗ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ರೇಷ್ಮೆ, ನಮ್ಮ ಜೀವನಾಡಿ. ರೇಷ್ಮೆದು ಬೈ ಪ್ರಾಡಕ್ಟ್ ಅಂದರೆ ಅದು ಮಲ್ಬರಿ ಲೀವ್ಸ್ ಅಂತ ಏನಂತೀವಿ, ರೇಷ್ಮೆ ಸೊಪ್ಪು. ಅದು ತಿಂದು, ಅದು ಬಿಟ್ಟಿದ್ದು ಹಸುಗಳಿಗೆ ಒಂಥರ ಮೃಷ್ಟಾನ್ನ ಭೋಜನ ಇದ್ದಂಗೆ. ಕಸರೆ ಅಂತ ಕರಿತೀವಿ ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ. ಸೊ ಹಾಗಾಗಿ ಆ ಕಸರೆಯಲ್ಲಿ ಈ ಹಾಲಿಗೆ, ಅಂದರೆ ಇದಕ್ಕೆ ತಿಂದು ಬಿಟ್ಟಿದ್ದು ಮಲ್ಬರಿ ಲೀವ್ಸ್ ಏನಿದೆಯಲ್ಲ, ಅಥವಾ ಅದ್ರ ತೋಟ, ಅದು ಮೃಷ್ಟಾನ್ನ ಭೋಜನ ಇದ್ದಂಗೆ. ಆ ಏನು ಸಿಲ್ಕ್ ವರ್ಮ್ಸ್ದು ಎಕ್ಸ್ಕ್ರೀಟ್ ಅಥವಾ ಎಂಡ್ ಪ್ರಾಡಕ್ಟ್ ಇದೆಯಲ್ಲ, ಅದು ರಿಚ್ ಫಾರ್ ಸಾಯಿಲ್ ಟು ಗ್ರೋ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ನಮ್ಮ ತಂದೆಯವರು ವೆಜಿಟೇಬಲ್ಸ್, ಫ್ರೂಟ್ಸ್, ಫ್ಲವರ್ಸ್ ವೇರ್ ವೆರಿ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಕೋಲಾರ ಜಿಲ್ಲೆಯಲ್ಲಿ ಈಗ ಮಾವಿಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ಸರಿಸುಮಾರು 40,000 ಹೆಕ್ಟೇರ್ನಲ್ಲಿ ಮಾವು ಬೆಳೀತಾ ಇದ್ದೀವಿ. ಧಾರವಾಡ ನೆಕ್ಸ್ಟು ಆಲ್ಮೋಸ್ಟ್ 11,000-12,000 ಹೆಕ್ಟೇರ್. ಸೊ ಹಾಗಾಗಿ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಇಲ್ಲಿ 2 ಮುಖ್ಯವಾದ ವಿಷಯ ನನ್ನ ಕರೆದಾಗ ನನ್ನ ರೋಲ್ ಏನು ಅಂತ. ಐ ಆಮ್ ಎನ್ ಇಂಟರ್ಫೇಸ್. ಸಾರಿ, ನನ್ನ ಕನ್ನಡ, ಇಂಗ್ಲೀಷು, ಹಳಗನ್ನಡ, ಉತ್ತರ ಕನ್ನಡ, ಯಾಕಂದರೆ ನಾನೆಲ್ಲ ಓದಿದ್ದು ಇಲ್ಲೇನೆ, ನಿಮ್ಮ ಜಿಲ್ಲೆನಲ್ಲೇ. ಸೊ ಅದು ಮಿಕ್ಸ್ ಮಾಡ್ತಾ ಇರ್ತೀನಿ. ಮುಖ್ಯ ಕಾರಣ, ದಿಸ್ ಮ್ಯಾಂಗೋ ಬೋರ್ಡ್ ಈಸ್ ಅ ಇಂಟರ್ಫೇಸ್. ಸರ್ ವಿಲಾಸರಾವ್ ಸರ್, ದಿಸ್ ಇಸ್ ಅ ಇಂಟರ್ಫೇಸ್ ಬಿಟ್ವೀನ್ ದ ಫಾರ್ಮರ್ ಆ್ಯಂಡ್ ದ ಗವರ್ನಮೆಂಟ್. ವಿ ಆರ್ ಹಿಯರ್ ಟು ಹೆಲ್ಪ್ ದ ಫಾರ್ಮರ್. ನನ್ನ ಉದ್ದೇಶನೇ ಇದು, ನನ್ನ ಹಿನ್ನೆಲೆಯಿಂದ ಇಟ್ಕೊಂಡ್ಬಂದಿದ್ದು. ಮ್ಯಾಂಗೋ ಬೋರ್ಡ್ನಿಂದ ಆಗಲಿ, ಸರ್ಕಾರದಿಂದ ಆಗಲಿ, ವಿತೌಟ್ ಫಾಲ್ಸ್ ಪ್ರಾಮಿಸ್, ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ನಿಮ್ಮ ಒಳಿತಿಗಾಗಿ, ನಿಮ್ಮ ಮುಂದಿನ ಜನ್ರೇಷನ್ ರೈತಾಪಿ ಕುಟುಂಬಗಳು ಬೆಳೆಯೋದಕ್ಕಾಗಿ ಏನೇನು ಮಾಡಬೇಕು ಅದೆಲ್ಲ ಪ್ರಾಮಾಣಿಕ ಪ್ರಯತ್ನ ನನಗಿರೋ ಲಿಮಿಟೆಡ್ ಪೀರಿಯಡ್ನಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಅದನ್ನು ರಾಜೇಂದ್ರ ಸರು
ನಮ್ಮ ಗಾವ್ಕರ್ ಸರ್ ಒಂದು ವಾರದಿಂದನೂ ನನಗೆ ನೀವು ಬರಲೇಬೇಕು ಸರ್, ನೀವು ಮಾತಾಡಲೇಬೇಕು ಅಂತ ಹೇಳ್ತಿದ್ರು. ನಾನು ಹೇಳಿದೆ ಬರೋಕ್ಕೆ ಆಗದೇ ಇರೋಂಥ ಸ್ಥಿತಿಯಲ್ಲಿದ್ದೆ, ಬಟ್ ಆದರೂ ಬಂದೆ, ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀನಿ ಅಷ್ಟೇ. ನಾನು ಈಗ ತಾನೇ ವಿಲಾಸರಾವ್ ದೇಶ್ಮುಖ್ ಸರ್ಗೆ ರಿಕ್ವೆಸ್ಟು ಮಾಡಿದೆ, ಸರ್ 6 ತಿಂಗಳು ತಗೊಳ್ಳಿ, ವರ್ಷ ತಗೊಳ್ಳಿ, 3 ತಿಂಗಳಿಗೆ ಟೈಮ್ ಕೊಡಿ, ಇಡೀ ಧಾರವಾಡ ಅಥವಾ ಈ 10 ಜಿಲ್ಲೆಗಳು ನಮ್ಮದು ಮೇನ್ ಕ್ಲಸ್ಟರ್ ಅಲ್ಲಿ ಕೋಲಾರ ಮತ್ತು ರಾಮನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನ ಸೇರಿ ಒಂದು ದೊಡ್ಡ ಮ್ಯಾಂಗೋ ಕಾನ್ಕ್ಲೇವ್ ಅಥವಾ ಕಾನ್ಫರೆನ್ಸ್ ಮಾಡೋಣ ಅಂತ ಅವ್ರ ಟೈಮ್ ಕೇಳಿದ್ದೀನಿ. ಇಮಿಡಿಯೇಟ್ಲಿ ನಾನು ಬಂದು 1 ವಾರದಲ್ಲೇ ಒಂದು ಥಿಂಕ್ ಟ್ಯಾಂಕ್ ಕ್ರಿಯೇಟ್ ಮಾಡಿದೆ. ಅಂದರೆ ಕರ್ನಾಟಕದ ಎಲ್ಲ ಮ್ಯಾಂಗೋ ಸೈಂಟಿಸ್ಟ್ ಅಥವಾ ಮ್ಯಾಂಗೋ ಪ್ರೊಡಕ್ಷನಲ್ಲಿ, ಅಂದರೆ ರೈಟ್ ಫ್ರಮ್ ಅದು ಬೆಳೆ ಬೆಳೆಯೋದ್ರಿಂದ ಹಿಡಿದು ಹಾರ್ವೆಸ್ಟಿಂಗ್ ಇದು, ಮಾರ್ಕೆಟಿಂಗ್ ಇದು, ಇತ್ತಲ್ ಮನಿ ಸರ್ ಅಂತ ಒಂದು ನಾನು ಲಿಸ್ಟಲ್ಲಿ ನೋಡಿದೆ. ಸೊ ಅವ್ರನ್ನೆಲ್ಲ ಸೇರಿ ಒಂದು ಥಿಂಕ್ ಟ್ಯಾಂಕ್ ಕ್ರಿಯೇಟ್ ಮಾಡೋಣ ಅಂತ ಆಗಲೇ ಇನಿಷಿಯೇಟಿವ್ ತೊಗೊಂಡು ಒಂದು ಜನರಲ್ ಬಾಡಿ ಮೀಟಿಂಗ್ ಕರೆದು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಓನ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್. ರೈತರಿಗೆ ಮುಂದೆ ಏನು ಒಳ್ಳೇದಾಗಬೇಕು, ಏನು ಮಾಡ್ಬೋದು. ಈಗ ಸರ್ ಹೇಳ್ತಾ ಇದ್ರು 3-4 ವಿಚಾರಗಳು. ಹೌ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ, ಹೌ ಟು ಗೆಟ್ ಬೆಟರ್ ಹೀಲ್ಡ್, ಮತ್ತು ಕಾಸ್ಟ್ ಕಡಿಮೆ ಮಾಡಬೇಕು ಅಂತ. ಈಸ್ ಅನ್ ಅಮೇಝಿಂಗ್ ಮ್ಯಾನ್ ಆ್ಯಕ್ಚುಲಿ. ನಾನು ಅವ್ರ ಬಗ್ಗೆ ಅಂತೂ ನನ್ನ ರೋಲ್ ಇಷ್ಟೇ, ನಿಮ್ಗೆ ಏನು ಬೇಕು ಸರ್ಕಾರದಿಂದ ಅದು ನಾನು ಅಥವಾ ಬೋರ್ಡು ಅದು ಮಾಡೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಇನ್ನೊಂದು 2 ನಿಮಿಷ ವಿಲಾಸರಾವ್ ಶಿಂದೆ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕಾಗುತ್ತೆ. ನನಗೆ ಗೊತ್ತಾಗ್ತಾ ಇಲ್ಲ ಅವರು ಕೃಷಿಕರು, ಕೃಷಿ ವಿಜ್ಞಾನಿನೋ, ಕೃಷಿ ಮಾನವನೋ, ಬಟ್ ರೈಟ್ಲಿ ಕ್ಯಾನ್ ಬಿ ಕಾಲ್ಡ್ ಆಸ್ ಅಗ್ರಿ ಮ್ಯಾನ್ ಆಫ್ ಇಂಡಿಯಾ. ರೈಟ್ಲಿ ಕ್ಯಾನ್ ಬಿ ಕಾಲ್ಡ್, ಇದು ಉತ್ಪ್ರೇಕ್ಷೆ ಅಲ್ಲ. ಈಸ್ ಬಿಲ್ಡಿಂಗ್ ಪ್ರಾಸ್ಪರಸ್ ಆ್ಯಂಡ್ ಹೆಲ್ದಿ ಇಂಡಿಯಾ. ಸಮೃದ್ಧ ಮತ್ತು ಆರೋಗ್ಯಕರ ಭಾರತವನ್ನು ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಭಾರತದಲ್ಲಿರೋ 10 ಜನದಲ್ಲಿ ಅವರು ಒಬ್ಬರು ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇಟ್ಸ್ ಎನ್ ಅಮೇಝಿಂಗ್ ಸ್ಟೋರಿ. ದಯವಿಟ್ಟು ಮ್ಯಾಂಗೋ ಬೋರ್ಡ್ನಿಂದಾಗಲಿ, ಮಾನ್ಯ ಶಾಸಕರು ಹೇಳಿದ್ರು, ಎಲ್ಲರೂ ಸ್ವಲ್ಪ ಟೈಮ್ ತೊಗೊಂಡು ಸಹ್ಯಾದ್ರಿ ಫಾರ್ಮ್ ವಿಸಿಟ್ ಮಾಡಿ ನೋಡಿ ಅದರಲ್ಲಿ ಏನೇನು ಅಳವಡಿಕೆ ಮಾಡ್ಬೋದು, ದಯವಿಟ್ಟು ಎಲ್ಲರೂ ಅದನ್ನ ವಿಚಾರಗಳು ತಿಳ್ಕೊಂಡು ತಮ್ಮ ಕೃಷಿನಲ್ಲಿ ಅಳವಡಿಸ್ಕೊಳ್ಳಿ. ಓಕೆನಾ? ಇದು ಭಾಳ 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 ಮುಖ್ಯ. ಇನ್ನೇನು ಭಾಳ ಮಾತಾಡೋದೇನಿಲ್ಲ. ಈಗಾಗಲೇ ನಮ್ಮ ಭಾಗದಲ್ಲಿ ಪ್ರೊಸೆಸಿಂಗ್ ಯೂನಿಟ್ಸ್ ಆಗಲಿ ಅಥವಾ ಸಂಸ್ಕರಣಾ ಘಟನೆಗಳಾಗಲಿ 1-2 ಚಿಂತಾಮಣಿಯಲ್ಲಾಗಲಿ ಶ್ರೀನಿವಾಸಪುರದಲ್ಲಿ ಇದ್ದಾವೆ. ನಮ್ಮ ಸರ್ಕಾರ ಈಗಾಗಲೇ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ವೆಜಿಟೇಬಲ್ಸ್ ಅಂತೇಳಿ ಇಲ್ಲಿ ಪ್ಯಾಕ್ ಹೌಸ್ಗೋಸ್ಕರ, ಎಸ್ಪೆಷಲಿ ಧಾರವಾಡ ಜಿಲ್ಲೆ ಕುಂಬಾಪುರದಲ್ಲಿ ಈಗಾಗಲೇ ಟೆಂಡರು ಆಗಿದೆ, ಅದು ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಏನೇನು ಮಾಡಬೇಕೋ ಅದನ್ನು ಅತಿ ವೇಗವಾಗಿ ಮಾಡಲಿಕ್ಕೆ ನಾನು ಡೆಫಿನೆಟ್ಲಿ ಚಾಲನೆ ಕೊಡ್ತೀನಿ. ಇದು ಸಾಂಕೇತಿಕವಾಗಿ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ತಮ್ಮನ್ನು ಪ್ರತ್ಯೇಕವಾಗಿ ರೈತರನ್ನ ಮೀಟ್ ಮಾಡಿ ಪ್ರತಿ ತಾಲೂಕಿಗೂ ವಿಸಿಟ್ ಮಾಡುವಂಥ ವ್ಯವಸ್ಥೆನ ನಾನು ಮಾಡ್ಕೋತೀನಿ. ಇಷ್ಟು ಹೇಳಿ ನನಗೆ ಈ ಆಪರ್ಚುನಿಟಿ ಕೊಟ್ಟಂಥ ಎಲ್ಲ ಮಾನ್ಯರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.